ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನಿವತ್ತು ಸಿಂಪಲ್ಲಾಗಿ ಮನೇಲೇ ಈಸಿಯಾಗಿ ತಂದೂರು ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶ್ವಲಿ ನಾವು ಚಿಕನ್ ತಂದಾಗ ಕಬಾಬ್ ಬಿರಿಯಾನಿ ಎಲ್ಲ ಮಾಡ್ತಾನೆ ಇರ್ತೀವಿ. ಚಿಕನ್ ಲೆಗ್ ಪೀಸ್ನ ತೊಗೊಂಬಂದು ಈ ಥರ ತಂದೂರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲೊಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಮೊಸರನ್ನ ಹಾಕಿ ನೀಟಾಗಿ ಕಲಿಸ್ಬೇಕು. ಸೊ ಇಷ್ಟನ್ನು ನೀಟಾಗಿ ಕಲಸಿ ಕೋಟ್ ಮಾಡಿ ಚಿಕನ್ಗೆ ರೆಸ್ಟ್ ಮಾಡಿಸಿದ್ರೆ ಸಾಕು. ಇಲ್ಲಿ ಒಂದು ಹಾಫ್ ಲೆಮನ್ನ ಕೂಡ ತೊಗೋತಾ ಇದ್ದೀನಿ. ಇದನ್ನು ನೀಟಾಗಿ ಒಂದಕ್ಕೊಂದು ಅಂಟೋ ಥರ ಯಾವುದೇ ರೀತಿ ನೀರು ಹಾಕ್ತೀರ ನೀವು ಕಲಿಸ್ಕೊಬೇಕು. ಇಷ್ಟೇ ಮಸಾಲ, ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಅದನ್ನು ನೀಟಾಗಿ ನಾವು ಕಲಿಸ್ಬಿಟ್ಟು ಚಿಕನ್ಗೆ ಹಿಂಗೆ ಕಟ್ಸ್ನ ಮಾಡಿಕೊಂಡು ನೀಟಾಗಿ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕು. ಒಂದು ಅರೌಂಡ್ 15 to 20 ಮಿನಿಟ್ಸ್ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಾದರೂ ವಿತೌಟ್ ಆಯಿಲ್ ಆರಾಮಾಗಿ ಕುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಇಲ್ಲೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು 2 ಲೆಗ್ ಪೀಸ್ನ ಇಟ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಸೊ ಲೆಗ್ ಪೀಸ್ ಇಷ್ಟು ದೊಡ್ಡದಾಗಿದ್ರೂ ಈಸಿಯಾಗಿ ಕುಕ್ಕಾಗುತ್ತೋ ಇಲ್ವೋ ಅನ್ನೋ ಡೌಟೇ ಬೇಡ. ಎರಡೂ ಇಟ್ಟು ನಾನು ಆ ಕಡೆ ಈ ಕಡೆ ನೀಟಾಗಿ 10 to 15 ಮಿನಿಟ್ಸು ಲೋ ಫ್ಲೇಮಲ್ಲಿ ನೀಟಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಈ ಸಂಡೇ ನೀವು ಇದನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.